ಸುಮಾರು ಜನಕ್ಕೆ ನಮಗೆ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಬೇಕು, ಒಂಚೂರು ಮಾರ್ಕ್ ಇರಬಾರ್ದು, ಡಾಟ್ ಇರಬಾರ್ದು, ಪಳಪಳ ಅಂತ ಹೊಳಿತಿರಬೇಕು ಅಂತ ಆಸೆ ಇರುತ್ತೆ. ಸುಮಾರು ಜನಕ್ಕೇನು ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಕೆಲವ್ರಿಗೆ ಪಿಂಪಲ್ ಮಾರ್ಕ್ಸ್ ಬಂದು ಉಳಿದುಬಿಟ್ಟಿರುತ್ತೆ. ಅಂದರೆ ಪಿಂಪಲ್ ಯಾವಾಗ ಬರುತ್ತೆ? ಸುಮಾರು ಜನಕ್ಕೆ ಟೀನೇಜಲ್ಲಿ ಬರುತ್ತೆ, ಕೆಲವರು ಆಯಿಲಿ ಫುಡ್ ತಿಂದರೆ ಬರುತ್ತೆ, ಇನ್ನು ಕೆಲವರು ಫೇಸ್ನ ಕ್ಲೆನ್ಸ್ ಮಾಡ್ತಾಯಿದ್ರೆ ಬರುತ್ತೆ. ಅದು ಕೂಡಿ 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 ಅಂದರೆ ವೈಟ್ ಹೆಡ್ಸ್ ಸೇರಿ 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 ಅದು ನಮಗೆ ಸ್ಕಾರ್ ಥರ ಆಗುತ್ತೆ, ಒಂಥರ ಬ್ರೌನಿಷ್ ಥರ ಇರುತ್ತೆ ಲೈಟ್ ಅದೊಂದು. ಮತ್ತು ಚಿಕ್ಕ ವಯಸ್ಸಲ್ಲಿ ನಮಗೆ ಚಿಕನ್ ಪಾಕ್ಸ್ ಬಂದಿರುತ್ತೆ, ಅಮ್ಮ ಬಂದಿರೋ ಮಾರ್ಕ್ ಇರುತ್ತೆ, ಅದು ಅಷ್ಟೇ ಕ್ರಮೇಣವಾಗಿ ಕಮ್ಮಿ ಆಗಿಬರುತ್ತೆ. ಒಂದೇ ದಿನದಲ್ಲಿ ಆಗುತ್ತಾ ಅಂದರೆ ನಿಮಗೆ ಒಂದೇ ದಿನದಲ್ಲಿ ಬಂದಿದ್ದರೆ ಒಂದೇ ದಿನದಲ್ಲಿ ಆಗುತ್ತೆ, ಓಕೆನಾ? ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಹೇರ್ ಇದು ಮಾಡಿದೆ, ಅದು ನಿಜವಾಗ್ಲೂ 100ಗೆ 1000% ಎಫೆಕ್ಟಿವ್. ನೀವು ಮಾಡ್ತಾನೇ ಇರಬೇಕಾಗತ್ತೆ ಅದು ದಿನ, ಆವಾಗಲೇ ಅದು ನಿಮಗೆ ಎಫೆಕ್ಟಿವ್, ಓಕೆನಾ? ಸೊ ಇವತ್ತಿನ ವೀಡಿಯೋಗೆ ಹೋದರೆ ನಿಮಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಬಂದು ಮುಖದ ತುಂಬ ಮಾರ್ಕ್ ಇರುತ್ತೆ ನೋಡಿ, ಅಂಥವ್ರಿಗೆ ರಾಮಬಾಣ. ವೆಲ್ಕಮ್ ಟು ಹೇಮನಾಗ್ರೀಸ್ ಬ್ಲಾಗ್ಸ್ ಅಂತ ಹೇಳ್ತಾ ಏನೇನು ರೆಡಿ ಮಾಡ್ಕೊಂಬಂದೆ ಒಂದು ಸಲ ನೋಡ್ಕೊಂಬಂದು. ಒಂದು ಅಪ್ಲಿಕೇಶನ್ ಕ್ರೀಮ್ ಮಾಡಿದ್ದೀನಿ, ಟ್ರೀಟಿ ಆಯಿಲ್ ಬೇಸ್ಡ್ ಕ್ರೀಮ್, ಹೋಮ್ ಮೇಡ್ ಕ್ರೀಮ್ ಮಾಡಿದ್ದೀನಿ. ಅದಕ್ಕೊಂದು ಪ್ಯಾಕ್, ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಮಾಡಿದ್ದೀನಿ. ಓಕೆ, ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ಕಿನ್ ವೈಟ್ನಿಂಗ್ ಪ್ಯಾಕು, ಬೇಕಿದ್ದರೆ ಹೇಳಿ, ಅದನ್ನು ಡೀಟೇಲ್ಟಾಗಿ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡಿ. ಒಂದು ಚಮಚ ನಾನಿಲ್ಲಿ ಸಿಹಿ ಮೊಸರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಿಹಿ ಮೊಸರು ಒಂದೂವರೆ ಚಮಚ. ಓಕೆ, ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಪ್ಯಾಕ್ಗೆ ರೆಡಿ ಮಾಡ್ತಿರೋದು. ಮತ್ತು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್, ಫಿಟ್ಕರಿ, ಸ್ಫಟಿಕ ಪುಡಿ, ಇದೆರಡನ್ನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಶುದ್ಧೀಕರಣ ಮಾಡಿರೋದೇ ತೊಗೊಳ್ಬೇಕು, ಶುದ್ಧೀಕರಣ ಮಾಡಿಲ್ದೇ ತೊಗೊಂಡ್ರೆ ರಿಸಲ್ಟ್ ಬರೋಲ್ಲ, ಇಮ್ಮಿಡಿಯೇಟ್ ರಿಸಲ್ಟ್ ಇದೆ ನಿಮಗೆ. ಇವತ್ತಿನ ವೀಡಿಯೋ ಟುವರ್ಡ್ಸ್ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ? ಇದೊಂದು 10 ನಿಮಿಷ ನೆನೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಮತ್ತು ಸ್ಫಟಿಕದ ಪುಡಿ, ಆಯಿತಾ? ಇದನ್ನು ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಇದು ಸ್ಕಿನ್ ವೈಟ್ನಿಂಗ್ ಪೌಡರ್, ಈಗಾಗಲೇ ಸುಮಾರು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೊಸಬ್ರಿಗೆ ಯಾರಿಗಾದರೂ ಬೇಕಿದ್ದರೆ ಇದು ಸ್ಕಿನ್ ವೈಟ್ನಿಂಗ್ ಪೌಡರ್ ಇಮ್ಮಿಡಿಯೇಟ್, ನಿಮ್ಗೆ ಯಾವ ಹೈಡ್ರಾ ಫೇಶಿಯಲು ಇದ್ರ ಮುಂದೆ ಝೀರೋ, ಅದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಆಯಿತಾ? ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮುಂದೆ. ಅದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಟ್ರೀಟಿ ಆಯಿಲ್ ಜೆಲ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಟ್ರೀಟಿ ಆಯಿಲ್ ಜೆಲ್ಲು, ನಾನು ಇನ್ನರ್ ಬ್ಯೂಟಿ ಟ್ರೀಟಿ ಆಯಿಲ್ ತೊಗೊಂಡಿದ್ದೀನಿ. ನನ್ನ ಸ್ಕಿನ್ಗೆ ಅದು ಸೂಟ್ ಆಗುತ್ತೆ, ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಇಲ್ಲಿ ಟ್ರೀಟಿ ಆಯಿಲೇ ತೊಗೊಳ್ಬೇಕು. ನಾನಂದೆ ಅಮ್ಮ ಬಂದಿರೋ ಮಾರ್ಕು, ಆಯಿತಾ? ಮತ್ತು ಓಪನ್ ಪೋರ್ಸು ಮತ್ತು ಕಪ್ಪಗಾಗಿ ಬ್ರೈಟ್ ಹೆಡ್ಡು ಬ್ಯಾಕ್ ಹೆಡ್ಡು ಜಾಸ್ತಿ ಸೇರಿಕೊಂಡು ಅವರು ಬ್ಲ್ಯಾಕ್ ಸ್ಟ್ರಿಂಗ್ಸ್ ಥರ ಆಗಿರುತ್ತೆ, ಅವ್ರಿಗೆ ಹೇಳ್ತಿರೋದು. ಜೆಲ್ ಮಾಡ್ತಾಯಿದ್ದೀನಿ, ಅಂದರೆ ಶುದ್ಧೀಕರಣ ಆಗಿರೋದು ಅದು ಹಾಕಿದ್ದೀನಿ ಸ್ಕಿನ್ ವೈಟ್ನಿಂಗ್. ಇಲ್ಲಿ ಜೆಲ್ಗೆ ನಾನಿಲ್ಲಿ 1 or 2 ಡ್ರಾಪ್ಸ್ ಟ್ರೀಟಿ ಆಯಿಲ್ಗೆ ಅದಕ್ಕಿಂತ 2 ಪಟ್ಟಷ್ಟು ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಆಗಿರೋದ್ರಲ್ಲಿ ಮಿಕ್ಸ್ ಮಾಡಿ ಅದನ್ನು ಟ್ರೀಟಿ ಆಯಿಲ್ ಜೆಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ಇಡೋಕ್ಕೆ ಬರಲ್ಲ, ಈ ಜೆಲ್ಗೆ ನಾನು ಯಾವ ಪ್ರಿಸರ್ವೇಟಿವ್ ಹಾಕಿಲ್ಲ, ಸೊ ಇಡೋಕ್ಕೆ ಬರಲ್ಲ. ನೀವು ಪ್ರಿಸರ್ವೇಟಿವ್ ಹಾಕ್ಕೊಂಡ್ರೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನೂ ಆಗೋಲ್ಲ. ಇವಾಗ ಹೆಂಗೆ ಗೊತ್ತಾಗುತ್ತೆ ಹೇಮಾ ಜೆಲ್ ರೆಡಿಯಾಗಿದೆ ಅಂದರೆ, ನೋಡಿ ಇವಾಗ ನಾನಲ್ಲಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಕಂಟಿನ್ಯೂಸ್ ಆಗಿ. ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ಲು, ಇದು ನೋಡಿ ಕಲರ್ ಹೆಂಗಿದೆ ಅಂತ, ಆಯಿತಾ? ಇದು ಫುಲ್ ವೈಟು, ಇದು ಸ್ವಲ್ಪ ಲೈಟಿಶ್ ಕ್ರೀಮ್ ಬಂದಿದೆ, ಆಯಿತಾ? ಈಗ ಟ್ರೀಟಿ ಆಯಿಲ್ ಜೆಲ್ ರೆಡಿ ಇದೆ. ಇಲ್ಲಿ ಸ್ಕಿನ್ ವೈಟ್ನಿಂಗ್ ಪೌಡ್ರಿಗೆ 10 ನಿಮಿಷ ಸ್ಫಟಿಕ ಪುಡಿನ ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ನಾವು ಸ್ಕಿನ್ ವೈಟ್ನಿಂಗ್ ಹಾಕಿ ಮಿಕ್ಸ್ ಮಾಡಬೇಕು, ಆಯಿತಾ? ಅದು ಫುಲ್ಲು ಕರಗಿಬಿಡಬೇಕು ಮೊಸರು ಒಳಗೆ. ಒಂದಿನದ ಮೊಸರು, ಸಿಹಿ ಮೊಸರು, ಪ್ರಿಸರ್ವೇಟಿವ್ ಇಲ್ದಿರೋ ಮೊಸರು, ಅಂಗಡಿ ಮೊಸರು ಅಲ್ಲ, ಅಂಗಡೀಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಆಯಿತಾ? ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಬೇಕು ಅಂದರೆ ನಾನು ಏನಂದರೆ ವೀಡಿಯೋಲ್ಲೇ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ರಿಸಲ್ಟ್ ಟುವರ್ಡ್ಸ್ ಎಂಡ್. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಹೇಳಿದ್ರಲ್ಲ, ಯಟ್ ಅಗೇನ್ ನಾನು ನಿಮಗೆ ಶೇರ್ ಮಾಡಿದೆ ಸ್ಕಿನ್ ವೈಟ್ನಿಂಗ್ದು ಇದು ಮಾಡುವಾಗ, ಇದು ಶೇರ್ ಮಾಡಿದೆ ಅಲೋವೆರಾ ಜೆಲ್ ಯಾವ ಥರ ಇದೆ, ಇದು ಯಾವ ಥರ ಇದೆ. ಓಕೆ, ಇವಾಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆದರೆ ಒಂದು 2 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಗೀರಿ. ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದಿದ್ದು, ಚಿಲ್ಡಾಗಿರುತ್ತೆ. ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ, ಟ್ರೀಟಿ ಆಯಿಲ್ಗೆ ನಾವು ಏನೂ ಪ್ರಿಸರ್ವೇಟಿವ್ ಹಾಕಿಲ್ಲ, ಸೊ ಅದರಿಂದ ನೀವು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಇದು ವಿತ್ ಪ್ಯಾಚ್ ಟೆಸ್ಟ್, ಎಲ್ಲರಿಗೂ ಟ್ರೀಟಿ ಆಯಿಲ್ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆ, ಸೊ ಮುಖನ ಹಸಿ ಹಾಲಲ್ಲಿ ವಾಶ್ ಮಾಡಿರಬೇಕು, ಅಂದರೆ ಕ್ಲೀನ್ ಮಾಡಿರಬೇಕು. ಓಕೆ, ಇಮ್ಮಿಡಿಯೇಟ್ ಗ್ಲೋ ನೋಡಿ ಇದು. ಸೊ ನೀಟಾಗಿ ಒಂದು 2 ನಿಮಿಷ ಇಲ್ಲಿ ನೋಡಿ, ಎಲ್ಲೆಲ್ಲಿ ನಿಮಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆಯೋ ಅಲ್ಲೆಲ್ಲ ನೀವು ಈ ಥರ ಮಾಡಬೇಕಾಗುತ್ತೆ, ಮಸಾಜ್.
ಓಕೆ, ಈಗ ಮಸಾಜ್ ಮಾಡಿ ಇಮ್ಮಿಡಿಯೇಟಾಗಿ ಜಾಸ್ತಿ ಹಾಕೋಬೇಡಿ ಯಾಕಂದರೆ ಅದು ಸ್ವಲ್ಪ ಸ್ಟ್ರಾಂಗರ್ ಫಾರ್ಮ್ ಆಫ್ ನೀಲಗಿರಿ ತೈಲ. ಓಕೆ, ನಾಟ್ ಅದು ಸ್ಮಾಲ್ ಹೋಲು ಬಿಗ್ ಹೋಲ್ ಅಂತಿದೆ. ಸ್ಮಾಲ್ ಹೋಲಲ್ಲಾದರೆ 2 ತೊಟ್ಟು, ಬಿಗ್ ಹೋಲಲ್ಲಾದರೆ 1 ತೊಟ್ಟು. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 8 ನಿಮಿಷ ಇಟ್ಬಿಡೋಣ. ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ನಾನು ಈಗಾಗಲೇ ಸುಮಾರು ಸಲ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಬೇಕಿದ್ದರೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದರೂ ಬೇಕಿದ್ರೆ ಹೇಳಿ, ಮತ್ತೆ ವಿಡಿಯೋನ ಶೇರ್ ಮಾಡ್ತೀನಿ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನಾದ್ರು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಈ ಥರ ಮಾಡಿಕೊಡಿ, ಓಕೆನಾ? ಒಂದು 8 ನಿಮಿಷ, 8 ಮಿನಿಟ್ಸ್ ಆಗಿದೆ. ಈಗ ಪ್ಯಾಕ್ನ ರಿಮೂವ್ ಮಾಡ್ತಿದ್ದೀನಿ. ಇನ್ಸ್ಟೆಂಟ್ ಗ್ಲೋ ತೋರಿಸ್ತೀನಿ ನೋಡಿ. ಸೊ ನೀವು ಬೇಕಾದ್ರೆ ಅದು ಸೆಮಿ ಡ್ರೈವರೆಗೂ ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ಇದನ್ನು ನೀವು ಪ್ರತಿದಿನ ಮಾಡ್ಬೋದು. ಯಾರ್ಯಾರಿಗೆ ನಾನು ಹೇಳ್ದಂಗೆ ಪಿಂಪಲ್ ಮಾರ್ಕ್ಸ್ ಇದೆ, ಅಮ್ಮ ಬಂದಿರೋ ಮಾರ್ಕ್ಸ್ ಇದೆಯೋ, ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸ್ಕಿನ್ ಟೆಕ್ಸ್ಚರ್ ನೋಡಿ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಸ್ಕಿನ್ ಗ್ಲೋ ಆಗ್ತಿರೋದು ನೋಡಿ. ಇಮ್ಮಿಡಿಯೇಟ್ ನಾನೇನಂದೆ, ಪಿಂಪಲ್ ಮಾರ್ಕ್ಸ್ಗೆ ಅಂದೆ, ಚಿಕನ್ ಪಾಕ್ಸ್ ಅಮ್ಮ ಬಂದಿರೋ ಮಾರ್ಕ್ಸ್ಗೆ ಅಂದರೆ, ಬಟ್ ನಿಮಗೆ ಇಂಡೈರೆಕ್ಟಾಗಿ ಅದು ಗ್ಲೋ ಗೊತ್ತಾಗುತ್ತೆ. ನೋಡಿದ್ರಾ? ಸೊ ಇದೇ ಜಾದು, ಆಯುರ್ವೇದದ ಜಾದು ಇದನ್ನೇ ನೋಡಿ. ಸೊ ಒಂದೇ ದಿನಕ್ಕೆ ಇಷ್ಟು ರಿಸಲ್ಟ್ ಅಂದರೆ, ನೀವು ಪ್ರತಿದಿನ ಮಾಡ್ತಾ ಬಂದರೆ ಹೆಂಗಿರುತ್ತೆ ರಿಸಲ್ಟು ಅಲ್ವಾ? ವಿತ್ ಪ್ಯಾಚ್ ಟೆಸ್ಟ್ ದಿನ ಮಾಡ್ಕೊಳ್ಳಿ. ಓಕೆ, ಕೆಲವ್ರಿಗೆ ಕೈಯಲ್ಲೂ ಮಾರ್ಕ್ಸ್ ಇರುತ್ತೆ ನೋಡಿ, ಅಲ್ಲೂ ಅಪ್ಲೈ ಮಾಡ್ಬೋದು. ಆಲಮ್ದು ಶುದ್ಧೀಕರಣ ಮಾಡಿ ಇಟ್ಕೊಂಡಿದೆ ಅಲ್ವಾ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಸೊ ನೋಡಿ, ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ನಾ ಹೇಳ್ದಂಗೆ. ಓಕೆ, ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ಲು, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗೇ ಇರುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಮಗೆ ಚಿಕನ್ ಪಾಕ್ಸು ಮಾರ್ಕ್ಸ್ ಇರುತ್ತೆ. ಮತ್ತು ಟೀನೇಜ್ಗೆ ಬಂದಾಗ ಕೆಲವು ಮಕ್ಳಿಗೆ ಗೊತ್ತಿಲ್ಲ, ಪಿಂಪಲ್ಸ್ ಎಲ್ಲ ಅವರು ಇದು ಮಾಡಿಬಿಡ್ತಾರೆ, ಪ್ರೆಸ್ ಮಾಡಿಬಿಡ್ತಾರೆ, ಆ ಮಾರ್ಕ್ಸ್ ಉಳಿದು ಬಿಡುತ್ತೆ, ಅದು ಹೋಗಲ್ಲ. ಅಂಥವ್ರಿಗೆ ರಾಮಬಾಣ ವಿತ್ ಪ್ಯಾಚಸ್ ದಿನ ಮಾಡಿಕೊಡಿ. ಓಕೆನಾ? ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.